ಒಂದು ರಾತ್ರಿ ನನ್ನ ಯಜಮಾನಿಯವರು ತಮ್ಮ 15 ವರ್ಷದ ಮಗಳನ್ನ ನನ್ನ ಕೋಣೆಯೊಳಗೆ ಬೀಗ ಹಾಕಿದರು. ನಂತರ ನನ್ನ ಕಡೆಗೆ ತಿರುಗಿ ಒಂದು ಮಾತು ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ನಾನು ಬೆಚ್ಚಿಬಿದ್ದೆ. ಯಾವ ತಾಯಿಯಾದರೂ ಹೀಗೆ ಮಾಡಬಹುದೇ ಎಂದು ನನಗನಿಸಿತು. ಆ ಹುಡುಗಿ ಆಗ ನಿರಾಳವಾಗಿ ನಿದ್ರಿಸುತ್ತಿದ್ದಳು. ತುಂಬ ಸುಂದರವಾಗಿದ್ದಳು. ಆದರೆ ಆ ಒಂದು ರಾತ್ರಿ ನನ್ನ ಜೀವನವನ್ನೇ ಬದಲಾಯಿಸಿತು. ನನ್ನ ಹೆಸರು ಆರ್ಯ. ನಿರುದ್ಯೋಗದ ಕಾರಣ ನಾನು ತುಂಬ ಕಷ್ಟಗಳನ್ನು ಅನುಭವಿಸುತ್ತಿದ್ದೆ. ಎಲ್ಲೆಲ್ಲೋ ಕೆಲಸಕ್ಕಾಗಿ ಹುಡುಕಿ ಹುಡುಕಿ ಸುಸ್ತಾಗಿದ್ದೆ. ಒಂದು ದಿನ ಇಂಟರ್ವ್ಯೂಗೆ ಹೋದೆ. ಆದರೆ ಅಲ್ಲಿಯೂ ನನಗೆ ಕೆಲಸ ಸಿಗಲಿಲ್ಲ. ಬೇಸಿಗೆಯ ಬಿಸಿಲು ತೀವ್ರವಾಗಿತ್ತು. ಅಲ್ಲಿಂದ ಹೊರಬಂದಾಗ ತಲೆ ಎತ್ತಿ ಆಕಾಶದ ಕಡೆ ನೋಡಿದೆ. ಸೂರ್ಯನು ಕಣ್ಣು ಕುಕ್ಕುವಷ್ಟು ಪ್ರಖರವಾಗಿ ಹೊಳೆಯುತ್ತಿದ್ದ. ಅವನತ್ತ ಸರಿಯಾಗಿ ನೋಡಲು ಆಗಲಿಲ್ಲ. ಹಣೆಯ ಬೆವರು ಧಾರೆಯಾಗಿ ಹರಿಯುತ್ತಿತ್ತು. ನಾನು ಆಳವಾಗಿ ಉಸಿರೆಳೆದು, ಇಂದು ಸೂರ್ಯನೇ ನನ್ನ ಕಷ್ಟವನ್ನು ನೋಡಿ ನನ್ನನ್ನು ಹಾಸ್ಯ ಮಾಡುತ್ತಿರುವಂತೆ ಅನಿಸುತ್ತಿದೆ. ಜೀವನದ ಕಷ್ಟಗಳೇ ಸಾಕಾಗಿಲ್ಲವೆನ್ನುವಂತೆ ಈ ಬಿಸಿಲು ಕೂಡ ನನ್ನನ್ನು ಮತ್ತಷ್ಟು ಹಿಂಸಿಸುತ್ತಿದೆ ಎಂದು ಮನಸ್ಸಿನಲ್ಲಿ ಯೋಚಿಸಿದೆ. ಕೈಯಲ್ಲಿದ್ದ ಫೈಲನ್ನು ತಲೆಯ ಮೇಲೆ ಹಿಡಿದು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಮುಂದೆ ನಡೆದೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಒಂದು ದೊಡ್ಡ ಮರ ಕಾಣಿಸ್ತು. ಅದರ ನೆರಳಿನಲ್ಲಿ ನಿಂತಾಗ ಸ್ವಲ್ಪ ಸಮಾಧಾನ ಆಯಿತು. ಬ್ಯಾಗಿಂದ ನೀರಿನ ಬಾಟಲ್ ತೆಗೆದೆ. ಆದರೆ ಅದು ಸಂಪೂರ್ಣ ಖಾಲಿಯಾಗಿತ್ತು. ಗಂಟಲು ಒಣಗಿ ಹೋಗಿತ್ತು. ಸುತ್ತಮುತ್ತ ಎಲ್ಲಿಯೂ ನೀರು ಕಾಣಿಸಲಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ರು. ನನ್ನ ದುರಾದೃಷ್ಟದ ವಿರುದ್ಧ ಹೋರಾಡುತ್ತಿದ್ದವನು ನಾನು ಒಬ್ಬನೇ. ಅಷ್ಟರಲ್ಲಿ ಯಾರೋ ನನ್ನ ಹತ್ತಿರ ನಿಂತಿರುವ ಅನುಭವವಾಯಿತು. ಯಾರೋ ನನ್ನ ಕಡೆಗೆ ಕೈ ಚಾಚಿದರು. ನೋಡಿದಾಗ ಅದು ಒಬ್ಬ ಮಹಿಳೆಯ ಕೈ. ಹಾಲಿನಂತೆ ಬೆಳ್ಳಗಿನ ಚರ್ಮ, ಬೆರಳಿನಲ್ಲಿ ಚಿನ್ನದ ಉಂಗುರ, ಕೈಯಲ್ಲಿ ಮಿನುಗುವ ಬಳೆಗಳು. ಅವರ ಕೈಯಲ್ಲಿ ತಣ್ಣನೆಯ ನೀರಿನ ಬಾಟಲಿ ಇತ್ತು. ನಾನು ಮೇಲಕ್ಕೆ ನೋಡಿ ಅವರನ್ನು ನೋಡಿದಾಗ ಆಶ್ಚರ್ಯವಾಯಿತು. ಅವರು ತುಂಬ ಸುಂದರವಾದ ಮಹಿಳೆಯಾಗಿದ್ದರು. ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದ್ದರು. ಸುಮಾರು 45 ವರ್ಷ ವಯಸ್ಸಿರಬಹುದಾದರೂ ಅಷ್ಟೊಂದು ವಯಸ್ಸಿನವರಂತೆ ಕಾಣಿಸ್ತಿರಲಿಲ್ಲ. ಅವರ ವ್ಯಕ್ತಿತ್ವ, ಚರ್ಮ, ಕಣ್ಣುಗಳ ಹೊಳಪು ಮತ್ತು ತುಟಿಯ ಮೇಲಿನ ನಗು ಎಲ್ಲವೂ ಆಕರ್ಷಕವಾಗಿತ್ತು. ನೋಡಲು ದೊಡ್ಡ ಮಾದರಿಯಂತೆ ಕಾಣುತ್ತಿದ್ರು. ಅವರು ಮೃದುವಾಗಿ, ತೆಗೆದುಕೊಳ್ಳಿ, ಈ ನೀರು ಕುಡಿಯಿರಿ, ನಿಮಗೆ ತುಂಬ ದಾಹವಾಗಿದೆ ಅಲ್ಲವೇ? ಬಹಳ ಹೊತ್ತಿನಿಂದ ನಿಮ್ಮನ್ನು ನೋಡ್ತಾ ಇದ್ದೇನೆ. ಏಕೆ ಇಷ್ಟು ಚಿಂತೆಯಲ್ಲಿದ್ದೀರಾ ಎಂದು ಕೇಳಿದ್ರು. ನಾನು ಮೌನವಾಗಿ ಬಾಟಲನ್ನು ಪಡೆದು ಒಂದೇ ಉಸಿರಿನಲ್ಲಿ ನೀರನ್ನು ಕುಡಿದು ಬಿಟ್ಟೆ. ಅವರನ್ನು ನೋಡಿದ್ರೆ ತುಂಬ ಶ್ರೀಮಂತ ಕುಟುಂಬದವರಂತೆ ಕಾಣ್ತಿದ್ರು. ಅವರು ಐಷಾರಾಮಿ ಕಾರಿನಲ್ಲಿ ಬಂದಿದ್ರು. ಅವರ ಜೀವನ ಶೈಲಿಯೇ ಅದನ್ನು ಹೇಳ್ತಿತ್ತು. ನಾನು, ಧನ್ಯವಾದಗಳು ಮೇಡಮ್, ಹತ್ತಿರದ ಆಫೀಸ್ನಲ್ಲಿ ಇಂಟರ್ವ್ಯೂಗೆ ಬಂದಿದ್ದೆ. ತುಂಬ ಪ್ರಯತ್ನಿಸಿದ್ರೂ ಕೆಲಸ ಸಿಗಲಿಲ್ಲ. ಅದೃಷ್ಟವೇ ನನ್ನ ಜೊತೆ ಇಲ್ಲ ಎಂದು ಹೇಳಿ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಮನೆಯ ಕಡೆ ನಡೆಯತೊಡಗಿದೆ. ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ನನ್ನ ತಾಯಿ ಮತ್ತು ನನ್ನ ತಂಗಿ ನನ್ನನ್ನು ಕಾಯ್ತಿದ್ರು. ನಾನು ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಹೋದರೆ ಮಾತ್ರ ಅವರು ಅಡುಗೆ ಮಾಡಬಹುದು. ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಹೆಗಲಿನ ಮೇಲಿತ್ತು. ಹಣದ ಕೊರತೆಯಿಂದ ನಾನು ಹೆಚ್ಚಾಗಿ ಕಾಲ್ನಡಿಗೆಯಲ್ಲೇ ಓಡಾಡ್ತಿದ್ದೆ. ಸ್ವಲ್ಪ ದೂರ ನಡೆದ ನಂತರ ಯಾರೋ ನನ್ನನ್ನು ಹಿಂಬಾಲಿಸುತ್ತಿರುವಂತೆ ಅನ್ನಿಸ್ತು. ಹಿಂದೆ ತಿರುಗಿ ನೋಡಿದಾಗ ಅದೇ ಗುಲಾಬಿ ಬಣ್ಣದ ಸೀರೆಯ ಮಹಿಳೆ ನಗುತ್ತಾ ನನ್ನ ಹಿಂದೆ ಬರ್ತಿದ್ರು. ನನಗೆ ಆಶ್ಚರ್ಯ ಆಯಿತು. ಬಹುಶಃ ಅವರ ಮನೆಯು ಇದೇ ದಾರಿಯಲ್ಲಿರಬಹುದು ಎಂದುಕೊಂಡೆ. ಆದರೆ ಇಷ್ಟು ಶ್ರೀಮಂತ ಮಹಿಳೆ ಕಾಲ್ನಡಿಗೆಯಲ್ಲಿ ಏಕೆ ಬರ್ತಿದ್ದಾರೆ ಎಂಬುದು ಅರ್ಥವಾಗಲಿಲ್ಲ. ನಾನು ಮುಂದೆ ಸಾಗುತ್ತಿದ್ದಂತೆ ಅವರು ನನ್ನ ಜೊತೆಯೇ ಹೆಜ್ಜೆ ಹಾಕಿದ್ರು. ನಾನು ನಿಂತರೆ ಅವರು ನಿಂತರು. ಅವರ ವರ್ತನೆ ನನಗೆ ತುಂಬ ವಿಚಿತ್ರವಾಗಿ ಕಾಣಿಸ್ತು. ಕೊನೆಗೆ ನಾನು ಅವರ ಕಡೆ ತಿರುಗಿ, ಏನು ಮೇಡಮ್, ನೀವು ನನ್ನನ್ನು ಏಕೆ ಹಿಂಬಾಲಿಸ್ತಿದ್ದೀರಿ? ನಾನು ಈಗಾಗಲೇ ನಿಮಗೆ ಥ್ಯಾಂಕ್ಸ್ ಹೇಳಿದ್ದೇನೆ. ಈಗ ಆ ನೀರಿನ ಬಾಟಲಿಯ ಹಣವನ್ನು ಕೊಡಬೇಕೆ ಎಂದು ಕೇಳಿದೆ. ನನ್ನ ಮಾತು ಕೇಳಿ ಅವರು ನಗಲು ಆರಂಭಿಸಿದರು. ನಂತರ ತಮ್ಮ ಪರ್ಸ್ನಿಂದ ಒಂದು ಲೆಟರ್ ತೆಗೆದು ನನ್ನ ಕೈಗೆ ನೀಡಿದರು. ನಾನು ಆಶ್ಚರ್ಯದಿಂದ ಆ ಲಕೋಟೆಯನ್ನು ನೋಡಿದೆ. ಅದರೊಳಗೆ ಏನಿರಬಹುದು? ಈ ಮಹಿಳೆ ನನಗೆ ಇದನ್ನು ಏಕೆ ಕೊಡ್ತಿದ್ದಾರೆ ಎಂದು ಯೋಚಿಸುತ್ತಾ ಅದನ್ನು ತೆರೆದೆ. ಲಕೋಟೆ ತೆರೆದ ತಕ್ಷಣ ನಾನು ಬೆಚ್ಚಿಬಿದ್ದೆ. ಅದರೊಳಗೆ ದೊಡ್ಡ ಮೊತ್ತದ ನೋಟಿನ ಕಟ್ಟುಗಳು ಇದ್ದವು. ಎಷ್ಟು ಹಣವಿತ್ತೋ ಲೆಕ್ಕ ಹಾಕಲು ಸಾಧ್ಯವಾಗಲಿಲ್ಲ. ನೋಡಿದರೆ ಲಕ್ಷಾಂತರ ರೂಪಾಯಿಗಳಿದ್ದಂತೆ ಕಾಣುತ್ತಿತ್ತು. ನನ್ನ ಕೈಗಳು ನಡುಗತೊಡಗಿದವು. ನನ್ನ ಜೇಬಿನಲ್ಲಿ ಕೆಲವು ಚಿಲ್ಲರೆ ಹಣವು ಇಲ್ಲದ ಪರಿಸ್ಥಿತಿಯಲ್ಲಿ ಅವರು ನನ್ನ ಮುಂದೆ ಲಕ್ಷಾಂತರ ರೂಪಾಯಿಗಳನ್ನು ಇಟ್ಟಿದ್ದರು. ಆಗ ಅವರು ಹೇಳಿದರು, ಈ ಹಣ ನಿನ್ನದಾಗಬಹುದು. ಇದನ್ನೆಲ್ಲ ನಾನು ನಿನಗೆ ಕೊಡಬಹುದು. ಈ ಹಣದ ಮಾಲೀಕನಾಗಲು ಬಯಸುತ್ತೀಯಾ ಎಂದ ಅವರ ಮಾತು ಕೇಳಿ ನಾನು ಮತ್ತಷ್ಟು ಆಶ್ಚರ್ಯಗೊಂಡೆ. ಮೇಡಮ್, ನೀವು ನನಗೆ ಇಷ್ಟು ಹಣವನ್ನು ಏಕೆ ಕೊಡಲು ಬಯಸುತ್ತಿದ್ದೀರಿ? ನಾವು ಒಬ್ಬರಿಗೊಬ್ಬರು ಪರಿಚಯವೂ ಇಲ್ಲ. ನೀವು ಯಾರು ಎಂಬುದು ನನಗೆ ಗೊತ್ತಿಲ್ಲ. ನಾನು ಯಾರು ಎಂಬುದು ನಿಮಗೂ ಗೊತ್ತಿಲ್ಲ. ನಾನು ನಿಮಗಾಗಿ ಯಾವುದೇ ಕೆಲಸವನ್ನು ಮಾಡಿಲ್ಲ. ಹಾಗಿದ್ದರೆ ಇಷ್ಟು ದೊಡ್ಡ ಮೊತ್ತವನ್ನು ಏಕೆ ಕೊಡಲು ಬಯಸುತ್ತಿದ್ದೀರಿ? ನನ್ನೊಂದಿಗೆ ತಮಾಷೆ ಮಾಡ್ತಿದ್ದೀರಾ ಎಂದು ಕೇಳಿದೆ. ಆ ಮಹಿಳೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು, ನಿನಗೆ ಒಂದು ವಿಷಯ ಹೇಳಬೇಕು, ಆದರೆ ಇಲ್ಲಿ ಅಲ್ಲ, ಬಾ, ಎಲ್ಲಾದರೂ ಶಾಂತವಾಗಿ ಕುಳಿತು ಮಾತಾಡೋಣ ಎಂದರು. ಅವರು ಮುಂದೆ ನಡೆಯತೊಡಗಿದರು. ನಾನು ಅವರ ಹಿಂದೆ ಹೋದೆ. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಮೂಡಿತು. ಅಷ್ಟು ದೊಡ್ಡ ಹಣ ನನ್ನ ಜೀವನವನ್ನೇ ಬದಲಾಯಿಸಬಹುದು ಎಂದು ಅನಿಸಿತು. ಆ ಹಣದಿಂದ ನಾನು ಸ್ವಂತ ಉದ್ಯಮವನ್ನು ಆರಂಭಿಸಬಹುದು ಎಂಬ ಆಲೋಚನೆ ಮನಸ್ಸಿನಲ್ಲಿ ಓಡಾಡತೊಡಗಿತು. ಅವರು ನನ್ನನ್ನು ಒಂದು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋದರು. ಒಳಗೆ ಹೋಗಿ ನಾವು ಒಂದು ಮೂಲೆಯಲ್ಲಿ ಕುಳಿತುಕೊಂಡೆವು.
ಅವರು ವೇಟರನ್ನು ಕರೆದು ಕಾಫಿಗೆ ಆರ್ಡರ್ ಮಾಡಿದ್ರು. ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಒಂದು ಕಾಲ್ ಬಂತು. ಮಾತಾಡಲು ಎದ್ದು ಹೋದರು. ನಾನು ಹೋಟೆಲಿನ ಸುತ್ತಮುತ್ತ ನೋಡ್ತಿದ್ದೆ. ಅದು 5 ಸ್ಟಾರ್ ಹೋಟೆಲ್. ಬಹುಶಃ ಇಲ್ಲಿ ಶ್ರೀಮಂತರೇ ಬರುತ್ತಾರೋ ಎಂದುಕೊಂಡೆ. ನಾನು ಇದುವರೆಗೆ ಇಂಥ ಹೋಟೆಲ್ ಒಳಗೆ ಕಾಲಿಟ್ಟಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಮರಳಿ ಬಂದು ಕುಳಿತರು. ಅಷ್ಟರಲ್ಲಿ ಕಾಫಿಯು ಬಂತು. ಕಾಫಿ ಕುಡಿ, ನಂತರ ಮಾತಾಡೋಣ ಎಂದರು. ಅವರು ಏನು ಹೇಳಲಿದ್ದಾರೆ ಎಂಬ ಕುತೂಹಲ ಮತ್ತು ಆತಂಕ ನನ್ನಲ್ಲಿತ್ತು. ಅವರು ತಮ್ಮ ಮೊಬೈಲ್ನಲ್ಲಿ ಏನೋ ನೋಡ್ತಿದ್ರು. ನನ್ನಿಂದ ನನಗೆ ಇಷ್ಟವಿಲ್ಲದ ಅಥವಾ ತಪ್ಪಾದ ಕೆಲಸವನ್ನು ಮಾಡಿಸಲು ಹೇಳಬಹುದೇ ಎಂಬ ಭಯವೂ ಇತ್ತು. ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ಸರಳವಾಗಿ ಬದುಕಲು ಪ್ರಯತ್ನಿಸುತ್ತಿದ್ದೆ. ಕಾನೂನು ಬಾಹಿರ ಅಥವಾ ತಪ್ಪಾದ ಕೆಲಸ ಮಾಡಿ ಸಂಕಷ್ಟಕ್ಕೆ ಸಿಲುಕಲು ಬಯಸಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವರು ಮೊಬೈಲನ್ನು ಪಕ್ಕಕ್ಕೆ ಇಟ್ಟರು. ನಾನು ಕಾಫಿ ಕುಡಿದು ಮುಗಿಸಿದ್ದೆ. ಆಮೇಲೆ ಅವರು ಹೇಳಿದ ಮಾತು ನನ್ನ ಮನಸ್ಸನ್ನು ತಲ್ಲಣಗೊಳಿಸಿತು. ಅವರು ತಮ್ಮ ಮಗಳ ಜನ್ಮದಿನಕ್ಕೆ ಸಂಬಂಧಿಸಿದ ಒಂದು ಖಾಸಗಿ ಹಾಗೂ ಅಸಮಂಜಸವಾದ ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟರು ಮತ್ತು ಅದಕ್ಕಾಗಿ ಈ ಹಣವನ್ನು ನೀಡುವುದಾಗಿ ಹೇಳಿದರು. ಅವರ ಮಾತು ಕೇಳಿ ನಾನು ಸಂಪೂರ್ಣ ಬೆಚ್ಚಿಬಿದ್ದೆ. ಅವರ ಪ್ರಸ್ತಾಪವನ್ನು ನಾನು ಒಪ್ಪಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಕ್ಷಮಿಸಿ ಮೇಡಮ್, ನಾನು ಅಂತಹ ವ್ಯಕ್ತಿಯಲ್ಲ. ನಾನು ನಿರುದ್ಯೋಗಿಯಾಗಿರಬಹುದು, ಬಡವನಾಗಿರಬಹುದು, ಆದರೆ ನನ್ನ ಸ್ವಾಭಿಮಾನ ಮತ್ತು ಮೌಲ್ಯಗಳೇ ನನ್ನ ದೊಡ್ಡ ಆಸ್ತಿ. ಹಣಕ್ಕಾಗಿ ನನ್ನ ತತ್ವಗಳಿಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳುವುದಿಲ್ಲ ಎಂದು ಹೇಳಿದೆ. ನಾನು ಅಲ್ಲಿಂದ ಹೊರಡಲು ಎದ್ದಾಗ ಅವರು ಮತ್ತೆ ಅದೇ 10 ಲಕ್ಷ ರೂಪಾಯಿಗಳಿರುವ ಪೇಪರನ್ನು ನನ್ನ ಮುಂದೆ ಇಟ್ಟರು. ಆ ಹಣವನ್ನು ತೋರಿಸುತ್ತಾ ಮತ್ತೊಮ್ಮೆ ಯೋಚಿಸು ಎಂದು ಹೇಳಿದರು. ನನ್ನ ಮನಸ್ಸಿನಲ್ಲಿ ಭಾರಿ ಗೊಂದಲ ಉಂಟಾಯಿತು. ಒಂದು ಕಡೆ ಮನೆಯ ಆರ್ಥಿಕ ಸಂಕಷ್ಟ, ಅನಾರೋಗ್ಯದಿಂದ ಬಳಲುತ್ತಿದ್ದ ನನ್ನ ತಾಯಿ, ಮತ್ತೊಂದು ಕಡೆ ನನ್ನ ಸ್ವಾಭಿಮಾನ ಮತ್ತು ಜೀವನದ ಮೌಲ್ಯಗಳು. ಏನು ಮಾಡಬೇಕು? ಅವರ ಮಾತನ್ನು ಒಪ್ಪಬೇಕಾ ಅಥವಾ ನಿರಾಕರಿಸಿ ಮನೆಗೆ ಹಿಂದಿರುಗಬೇಕಾ? ನನಗೆ ಯಾವ ನಿರ್ಧಾರವೂ ತೆಗೆದುಕೊಳ್ಳಲು ಆಗದೆ ಗೊಂದಲದಲ್ಲೇ ಕುಳಿತಿದ್ದೆ. ನನಗೆ ಒಬ್ಬ ಚಿಕ್ಕ ತಂಗಿ ಇದ್ದಾಳೆ. ಅವಳ ಮದುವೆ ಮಾಡಬೇಕಾಗಿದೆ. ನಮಗೆ ಬೇರೆ ಯಾವುದೇ ಆಧಾರವಿಲ್ಲ. ನಮ್ಮ ಬಳಿ ಒಂದು ಸಣ್ಣ ಮನೆಯಷ್ಟೇ ಇದೆ. ಅಪ್ಪ ಹಲವು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ರು. ಅಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸಿದ್ರು. ಆದರೆ ನನಗೆ ಕೆಲಸ ಮಾತ್ರ ಸಿಗಲಿಲ್ಲ. ಈ ನಿರುದ್ಯೋಗವೇ ನನ್ನನ್ನು ದಿನದಿಂದ ದಿನಕ್ಕೆ ಕುಗ್ಗಿಸ್ತಿತ್ತು. ಕೊನೆಗೆ ಆ ಮಹಿಳೆಯ ಮಾತನ್ನು ಒಪ್ಪಿಕೊಳ್ಳಲು ನಾನು ಮನಸ್ಸು ಮಾಡಿದೆ. ಅವರು ನಗುತ್ತಾ, ನಿನ್ನಿಂದ ನಾನು ಇದೇ ನಿರೀಕ್ಷಿಸಿದ್ದೆ. ಈ ಹಣ ನಿನ್ನ ಜೀವನವನ್ನೇ ಬದಲಾಯಿಸುತ್ತದೆ ಎಂದರು. ಅವರು 10 ಲಕ್ಷ ರೂಪಾಯಿಗಳಲ್ಲಿ 50,000 ರೂಪಾಯಿಯನ್ನು ಮುಂಗಡವಾಗಿ ನನ್ನ ಕೈಗೆ ಕೊಟ್ಟು, ಇದನ್ನು ಅಡ್ವಾನ್ಸ್ ಎಂದು ತೆಗೆದುಕೋ. ಮನೆಗೆ ಹೋಗಿ ರೆಡಿಯಾಗಿ ಬಾ. ಕೆಲಸ ಮುಗಿದ ನಂತರ ಉಳಿದ ಹಣವನ್ನು ಕೊಡುತ್ತೇನೆ ಎಂದರು. ಆ 50,000 ರೂಪಾಯಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೆ. ದಾರಿಯಲ್ಲಿ ಹೋಟೆಲ್ನಿಂದ ಊಟ ತಂದೆ. ಅಮ್ಮನ ಔಷಧಿಗಳನ್ನು ಕೊಂಡೆ. ಜೊತೆಗೆ ಮನೆಯ ದಿನಸಿ ಸಾಮಾನುಗಳನ್ನು ಖರೀದಿಸಿದೆ. ಮನೆಗೆ ತಲುಪಿದಾಗ ನನ್ನ ಕೈಯಲ್ಲಿ ಇಷ್ಟು ಸಾಮಾನುಗಳನ್ನು ನೋಡಿ ಅಮ್ಮ ಆಶ್ಚರ್ಯದಿಂದ, ಮಗನೇ, ಇಂದು ತರಕಾರಿ ಮಾತ್ರವಲ್ಲ, ಹೋಟೆಲ್ನ ಊಟವನ್ನು ತಂದಿದ್ದೀಯಲ್ಲ ಎಂದು ಕೇಳಿದ್ರು. ಇದುವರೆಗೂ ನಾನು ಒಂದೇ ಸಲ ಇಷ್ಟು ಸಾಮಾನು ತಂದಿರಲಿಲ್ಲ. ಅದರಿಂದ ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಆಶ್ಚರ್ಯಪಟ್ಟರು. ನಂತರ ಇಬ್ಬರು, ಇಷ್ಟು ಹಣ ಎಲ್ಲಿಂದ ಬಂತು? ಬೆಳಗ್ಗೆ ನಿನ್ನ ಬಳಿ ಹಣವೇ ಇಲ್ಲ ಎಂದು ಹೇಳಿದ್ದೀಯಲ್ಲ ಎಂದು ಪ್ರಶ್ನಿಸಿದ್ರು. ಅವರ ಮಾತು ಕೇಳಿ ನನಗೆ ಸ್ವಲ್ಪ ಭಯ ಆಯಿತು. ಆದರೆ ಅಮ್ಮನಿಗೆ ಸುಳ್ಳು ಹೇಳುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಮುಖ ಕೈ ತೊಳೆಯುತ್ತಾ, ಅಮ್ಮ, ನನಗೆ ಕೆಲಸ ಸಿಕ್ಕಿದೆ. ಅವರು ಅಡ್ವಾನ್ಸ್ ಹಣ ಕೊಟ್ಟಿದ್ದಾರೆ. ಅದರಿಂದಲೇ ಇವೆಲ್ಲ ತಂದಿದ್ದೇನೆ ಎಂದು ಹೇಳಿದೆ. ಹೋಟೆಲ್ನ ಊಟ ತಂದಿದ್ದರಿಂದ ಆ ದಿನ ನನ್ನ ತಂಗಿಗೆ ಅಡುಗೆಯಿಂದ ಸ್ವಲ್ಪ ವಿಶ್ರಾಂತಿ ಸಿಕ್ತು. ಅವಳು ಯಾವಾಗಲೂ ಮನೆಯ ಕೆಲಸದಲ್ಲೇ ತೊಡಗಿಸಿಕೊಂಡಿರ್ತಿದ್ಲು. ಆ ದಿನ ಮೊದಲ ಬಾರಿಗೆ ಅವಳಿಗೆ ಬಿಡುವು ಸಿಕ್ಕಿತ್ತು. ನನಗೆ ಕೆಲಸ ಸಿಕ್ಕಿದೆ ಎಂಬ ಸುದ್ದಿ ಕೇಳಿ ಅಮ್ಮ ತುಂಬ ಸಂತೋಷಪಟ್ಟರು. ಮಗನೇ, ದೇವರು ನಿನಗೆ ಯಶಸ್ಸು ಕೊಡಲಿ. ಎಲ್ಲವೂ ಹೀಗೆಯೇ ಸಾಗಿದರೆ ನಮ್ಮ ಮನೆಯ ಪರಿಸ್ಥಿತಿ ಬದಲಾಗುತ್ತದೆ ಎಂದು ಆಶೀರ್ವದಿಸಿದರು. ನಂತರ ತಂಗಿ ಊಟ ಬಡಿಸಿದ್ಲು. ನಾವು ಮೂವರು ಒಟ್ಟಿಗೆ ಕುಳಿತು ಊಟ ಮಾಡಿದ್ವಿ. ಆದರೆ ನನ್ನ ಮನಸ್ಸು ಮಾತ್ರ ಆ ಮಹಿಳೆಯ ಮಾತುಗಳಲ್ಲೇ ಸಿಲುಕಿಕೊಂಡಿತ್ತು. ಆ ಹುಡುಗಿ, ಆ ಒಂದು ರಾತ್ರಿ, ಆ 10 ಲಕ್ಷ ರೂಪಾಯಿ, ಇವೆಲ್ಲ ನಿಜವೇ ಅಥವಾ ನನ್ನ ಸುತ್ತ ಯಾವುದೋ ಬಲೆ ಹೆಣೆಯಲಾಗಿದೆಯೇ? ಅದರ ಉತ್ತರ ಮರುದಿನ ತಿಳಿಯಬೇಕಿತ್ತು. ಮಾರನೇ ದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಅಮ್ಮ ಕೇಳಿದ್ರು, ಮಗನೇ, ಇಷ್ಟು ಅಂದವಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀಯಾ? ನಾನು, ಅಮ್ಮ, ನಿನ್ನೆ ಹೇಳಿದ್ನಲ್ಲ, ನನಗೆ ಕೆಲಸ ಸಿಕ್ಕಿದೆ, ಅದೇ ಕೆಲಸಕ್ಕೆ ಹೋಗ್ತಿದ್ದೇನೆ. ನಿನ್ನ ಆಶೀರ್ವಾದ ಇರಲಿ ಎಂದೆ. ಅಮ್ಮನ ಕಣ್ಣಲ್ಲಿ ಸಂತೋಷದ ಹೊಳಪು ಕಾಣಿಸ್ತು. ಅವರ ಮುಖವೇ ಅರಳಿತು. ಮನೆಯಿಂದ ಹೊರಟು ಆಟೋ ಹಿಡಿದು ಆ ಮಹಿಳೆ ಕೊಟ್ಟಿದ್ದ ವಿಳಾಸಕ್ಕೆ ತಲುಪಿದೆ. ಅಲ್ಲಿಗೆ ತಲುಪಿದ ತಕ್ಷಣ ನನ್ನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಮತ್ತೊಮ್ಮೆ ವಿಳಾಸವನ್ನು ನೋಡಿದೆ. ನಂತರ ಎದುರಿಗಿದ್ದ ಕಟ್ಟಡವನ್ನು ನೋಡಿದೆ. ಅದು ಮನೆಯಲ್ಲ, ಅರಮನೆಯಂತಿತ್ತು. ನನ್ನ ಜೀವನದಲ್ಲಿ ಇಷ್ಟೊಂದು ಭವ್ಯವಾದ ವೈಭವಯುತ ಮನೆಯನ್ನೇ ನಾನು ನೋಡಿರಲಿಲ್ಲ. ಇಷ್ಟೊಂದು ಶ್ರೀಮಂತ ಮಹಿಳೆ ಇಂತಹ ಕೆಲಸ ಮಾಡಲು ಹೇಗೆ ಮುಂದಾಗಿದ್ದಾಳೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಮನೆಯ ಗೇಟ್ ಬಳಿ ನಿಂತೆ. ಅವರು ಕೊಟ್ಟಿದ್ದ ಸಂಖ್ಯೆಗೆ ಕರೆ ಮಾಡಿದೆ. ಅವರು ಕರೆ ಸ್ವೀಕರಿಸಿ, ಎಲ್ಲಿದ್ದೀಯಾ ಎಂದು ಕೇಳಿದ್ರು. ಮೇಡಮ್, ನಿಮ್ಮ ಮನೆಯ ಹೊರಗೆ ನಿಂತಿದ್ದೇನೆ ಎಂದೆ. ಹೊರಗೆ ಏಕೆ ನಿಂತಿದ್ದೀಯಾ? ಬೇಗ ಒಳಗೆ ಬಾ, ನಾನು ಬಹಳ ಹೊತ್ತಿನಿಂದ ನಿನ್ನನ್ನೇ ಕಾಯ್ತಿದ್ದೇನೆ ಎಂದರು. ಭಯಭೀತನಾಗಿ ಮನೆಯೊಳಗೆ ಪ್ರವೇಶಿಸಿದೆ. ಇಂಥ ಮನೆಗಳನ್ನು ನಾನು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ.
ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅಷ್ಟು ಸುಂದರ ಮತ್ತು ಐಷಾರಾಮಿ ಮನೆಯಲ್ಲಿ ಕಾಲಿಟ್ಟೆ. ಒಳಗೆ ಹೋದ ತಕ್ಷಣ ಆ ಮಹಿಳೆ ಅಂದವಾಗಿ ಸಿಂಗಾರ ಮಾಡಿಕೊಂಡು ನನ್ನ ಮುಂದೆ ನಿಂತಿದ್ದರು. ನಾನು ನಿಧಾನವಾಗಿ, ಮೇಡಮ್, ನಾನು ಇಂಥ ಕೆಲಸ ಮಾಡುವವನಲ್ಲ, ಪರಿಸ್ಥಿತಿಯ ಒತ್ತಾಯದಿಂದ ಮಾತ್ರ ಇಲ್ಲಿ ಬಂದಿದ್ದೇನೆ ಎಂದೆ. ಅವರು ನಗುತ್ತಾ, ನಿನ್ನ ಧೈರ್ಯವನ್ನು ನೋಡಬೇಕು ಎಂದುಕೊಂಡಿದ್ದೇನೆ. ನೀನು ನಾನು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡ್ತೀಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸರಿಯಾಗಿ ಮಾಡದಿದ್ದರೆ ನಿನಗೆ ಹಣ ಸಿಗುವುದಿಲ್ಲ. ಹಣ ಬೇಕಾದರೆ ನಾನು ಹೇಳಿದಂತೆ ನಡೆದುಕೊಳ್ಳಬೇಕು ಎಂದರು. ನಂತರ ಸರಿ, ಈಗ ಕುಳಿತುಕೋ ಎಂದು ಹೇಳಿ ಕೆಲಸದಾಳನ್ನು ಕರೆದು, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ, ಇವರಿಗೆ ಚಹಾ ತಂದು ಕೊಡು ಎಂದರು. ನಾನು ಇನ್ನಷ್ಟು ಗೊಂದಲಕ್ಕೊಳಗಾದೆ. ಮನಸ್ಸಿನಲ್ಲಿ ಆತಂಕ ತುಂಬಿತ್ತು. ಸ್ವಲ್ಪ ಸಮಯದ ನಂತರ ಅವರು, ನಿನ್ನನ್ನು ಯಾವ ಕೆಲಸಕ್ಕಾಗಿ ಇಲ್ಲಿ ಕರೆಸಿದ್ದೇನೋ ಅದು ರಾತ್ರಿ ಆರಂಭವಾಗುತ್ತದೆ, ಅಷ್ಟರವರೆಗೆ ಇಲ್ಲೇ ಇರು ಎಂದರು. ನಾನು ಇಡೀ ದಿನ ಆ ಮನೆಯಲ್ಲೇ ಕಳೆಯಬೇಕಾಯಿತು. ಪ್ರತಿ ಗಂಟೆಗೂ ಏನಾದರೂ ತಿನ್ನಲು ಅಥವಾ ಕುಡಿಯಲು ತಂದು ಕೊಡುತ್ತಿದ್ರು. ರಾತ್ರಿ ಆದಾಗ ಆ ಮಹಿಳೆ ನನ್ನ ಬಳಿಗೆ ಬಂದು, ನಿನ್ನ ಕಾಯುವಿಕೆ ಮುಗಿದಿದೆ, ಈಗ ನನ್ನ ಮಗಳ ಕೋಣೆಗೆ ಹೋಗು, ಅವಳು ನಿನ್ನನ್ನು ಕಾಯುತ್ತಿದ್ದಾಳೆ ಎಂದರು. ಅದನ್ನು ಕೇಳುತ್ತಿದ್ದಂತೆಯೇ ನನ್ನ ಹೃದಯ ಬಡಿತ ವೇಗವಾಯಿತು. ಅವಳ ತಾಯಿಯೇ ಇಷ್ಟೊಂದು ಸುಂದರವಾಗಿದ್ದರೆ ಅವಳ ಮಗಳು ಅಷ್ಟೇ ಸುಂದರವಾಗಿರಬಹುದು ಎಂದು ನಾನು ಮನಸ್ಸಿನಲ್ಲಿ ಯೋಚಿಸಿದೆ. ಆ ಮಹಿಳೆ ನನ್ನನ್ನು ತನ್ನ ಮಗಳ ರೂಮಿನ ಕಡೆ ಕಳುಹಿಸಿದರು. ನಾನು ನಿಧಾನವಾಗಿ ಮೆಟ್ಟಿಲೇರಿಕೊಂಡು ಆ ಹುಡುಗಿಯ ಕೋಣೆಯ ಮುಂದೆ ತಲುಪಿದೆ. ಆಕೆಯ ತಾಯಿಯೇ ಸ್ವತಃ ಬಾಗಿಲು ತೆಗೆದರು. ನನ್ನ ಹೃದಯ ಬಡಿತ ಜೋರಾಗಿ ಹೊಡೆಯುತ್ತಿತ್ತು. ನಾನು ಕೋಣೆಯೊಳಗೆ ಕಾಲಿಟ್ಟ ತಕ್ಷಣ ಅಲ್ಲಿದ್ದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ರೂಮನ್ನು ತುಂಬ ಸುಂದರವಾಗಿ ಅಲಂಕರಿಸಲಾಗಿತ್ತು. ಹಾಸಿಗೆಯ ಮೇಲೆ ಒಬ್ಬ ಸುಂದರ ಯುವತಿ ಮಲಗಿದ್ದಳು. ಇಷ್ಟು ಸುಂದರವಾದ ಹುಡುಗಿಯನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಆದರೆ ಒಂದು ವಿಷಯ ನನ್ನ ಗಮನ ಸೆಳೆಯಿತು. ಈ ಹುಡುಗಿ ಏಕೆ ಮಲಗಿದ್ದಾಳೆ, ಅಥವಾ ಅವಳಿಗೆ ಪ್ರಜ್ಞೆಯೇ ಇಲ್ಲವೇ ಎಂದು ನಾನು ಅವಳ ತಾಯಿಯನ್ನ ಕೇಳಿದೆ. ಅವರು ನಿಧಾನವಾಗಿ, ಇಲ್ಲ, ಅವಳು ಪ್ರಜ್ಞಾಹೀನಳಾಗಿದ್ದಾಳೆ. ಅವಳಿಗೆ ನಾನು ಔಷಧಿ ನೀಡಿ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದೇನೆ. ನಾನು ಹೇಳಿದಂತೆ ಮಾತ್ರ ನೀನು ಮಾಡಬೇಕು ಮತ್ತು ಕೆಲಸ ಮುಗಿದ ಮೇಲೆ ನಿನ್ನ ಹಣವನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿ ಹೊರಗೆ ಹೋಗಿ ಬಾಗಿಲನ್ನು ಹೊರಗಿನಿಂದಲೇ ಬೀಗ ಹಾಕಿದರು. ನಾನು ನಿಧಾನವಾಗಿ ಆ ಹುಡುಗಿಯ ಹತ್ತಿರ ಹೋಗಿ ನಿಂತೆ. ಅವಳು ಅತ್ಯಂತ ಸುಂದರವಾಗಿದ್ದಳು. ಅವಳಿಂದ ನನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲಾಗಲಿಲ್ಲ. ನಾನು ಸುಮಾರು 2 ಗಂಟೆಗಳ ಕಾಲ ಆ ರೂಮಿನಲ್ಲೇ ಇದ್ದೆ. ನಂತರ ಕಿಟಕಿಯಿಂದ ಹೊರಗೆ ನೋಡಿದಾಗ ಅವಳ ತಾಯಿ ಆತಂಕದಿಂದ ಅತ್ತಿತ್ತ ತಿರುಗಾಡುತ್ತಾ ನನ್ನನ್ನು ಕಾಯುತ್ತಿರುವುದು ಕಾಣಿಸಿತು. ಸ್ವಲ್ಪ ಹೊತ್ತಿನ ನಂತರ ನಾನು ಕೆಳಗೆ ಇಳಿದು ಅವರ ಎದುರು ನಿಂತೆ. ಅವರು ನನ್ನನ್ನು ಗಮನದಿಂದ ನೋಡಿದ್ರು. ನಾನು ಸಣ್ಣದಾಗಿ ನಗುತ್ತಾ, ಮೇಡಮ್, ನೀವು ಹೇಳಿದ್ದ ಕೆಲಸ ಮುಗಿದಿದೆ ಎಂದೆ. ಅದನ್ನು ಕೇಳುತ್ತಿದ್ದಂತೆಯೇ ಅವರ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಅವರು ಕೇಳಿದರು, ನನ್ನ ಮಗಳಿಗೆ ಪ್ರಜ್ಞೆ ಬಂದಿತೆ? ಅವಳು ಏನಾದರೂ ಪ್ರತಿಕ್ರಿಯೆ ನೀಡಿದಳಾ? ನಿನಗೆ ಏನಾದರೂ ತೊಂದರೆ ಕೊಟ್ಟಳಾ? ನಾನು, ಇಲ್ಲ ಮೇಡಮ್, ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ನೀವು ಹೇಳಿದ್ದನ್ನು ನಾನು ಮುಗಿಸಿದ್ದೇನೆ ಎಂದು ಉತ್ತರಿಸಿದೆ. ಅವರು ಸಂತೋಷದಿಂದ ತಮ್ಮ ಪರ್ಸ್ನಿಂದ 10 ಲಕ್ಷ ರೂಪಾಯಿಗಳನ್ನು ತೆಗೆದು ನನ್ನ ಕೈಗೆ ಕೊಟ್ಟು, ಇದನ್ನು ತೆಗೆದುಕೊಂಡು ಹೋಗು. ಇನ್ನು ಮುಂದೆ ನನಗೆ ಕಾಣಿಸಬೇಡ. ಈ ವಿಷಯವನ್ನು ಯಾರಿಗೂ ಹೇಳಬಾರದು. ಇಲ್ಲವಾದರೆ ಪರಿಣಾಮಗಳು ನಿನಗೂ ಎದುರಾಗುತ್ತವೆ ಎಂದು ಎಚ್ಚರಿಸಿದರು. ಅವರ ಮಾತು ಕೇಳಿ ನಾನು ಅಲ್ಲಿಂದ ಹೊರಟೆ. ನಾನು ಮನೆಗೆ ಬಂದು ಮೊದಲ ದಿನವೇ ನನ್ನ ಕೆಲಸವನ್ನು ನೋಡಿ ನನ್ನ ಮೇಲಾಧಿಕಾರಿಗಳು ಸಂತೋಷಪಟ್ಟು ಉತ್ತಮ ಬಹುಮಾನ ನೀಡಿದ್ದಾರೆ ಎಂದು ತಾಯಿಗೆ ಸುಳ್ಳು ಹೇಳಿದೆ. ಇನ್ನು ಮುಂದೆ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ಸಮಾಧಾನಪಡಿಸಿದೆ. ನನ್ನ ಸಂತೋಷವನ್ನು ನೋಡಿ ಅಮ್ಮ ಏನೋ ಯೋಚಿಸುತ್ತಿದ್ದರು. ಆ ರಾತ್ರಿ ಮತ್ತೆ ಆ ಮಹಿಳೆಯಿಂದ ನನಗೆ ಕರೆ ಬಂತು. ಅವರು, ನಿನ್ನ ಕೆಲಸದಿಂದ ನನಗೆ ತುಂಬ ಸಂತೋಷವಾಗಿದೆ. ನೀನು ನನ್ನ ನಿರೀಕ್ಷೆಗಿಂತ ಚೆನ್ನಾಗಿ ಮಾಡಿದ್ದೀಯಾ. ಇನ್ನೂ ಹಣ ಬೇಕಿದ್ದರೆ ಹೇಳು. ನನ್ನ ಮಗಳ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ನೀನು ನನ್ನ ಕೆಲಸವನ್ನು ತುಂಬ ಸುಲಭ ಮಾಡಿದ್ದೀಯಾ ಎಂದು ಹೇಳಿದ್ರು. ಅವರ ಮಾತು ಕೇಳಿದ ನಂತರ ನಾನು ಕಾಲ್ ಕಟ್ ಮಾಡಿದೆ. ನಂತರ ನನ್ನ ಮೊಬೈಲ್ ತೆಗೆದು ಒಂದು ವಿಡಿಯೋವನ್ನು ಆನ್ ಮಾಡಿದೆ. ಅದು ಆ ಮಹಿಳೆಯ ಮನೆಯಲ್ಲಿ ನಾನು ರಹಸ್ಯವಾಗಿ ದಾಖಲಿಸಿದ್ದ ವಿಡಿಯೋ. ಸರಿಯಾದ ಸಮಯ ಬಂದಾಗ ಆ ವಿಡಿಯೋವನ್ನು ತೋರಿಸಿ ಅವರಿಂದ ಇನ್ನಷ್ಟು ಹಣ ಪಡೆಯಬೇಕೆಂಬ ದುರಾಸೆ ನನ್ನ ಮನಸ್ಸಿನಲ್ಲಿ ಹುಟ್ಟತೊಡಗಿತು. ಇಲ್ಲ, ನಾನು ಸಮಯ ನೋಡಿದಾಗ ರಾತ್ರಿ 12 ಗಂಟೆಯಾಗಿತ್ತು. ಈಗ ಮಲಗಬೇಕು, ಏಕೆಂದರೆ ಮಾರನೇ ದಿನ ಬೆಳಗ್ಗೆ ನಾನು ಒಂದು ಪ್ರಮುಖ ಕೆಲಸವನ್ನು ಪೂರ್ಣಗೊಳಿಸಬೇಕಿತ್ತು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಬೆಳಗ್ಗೆ ಸುಮಾರು 7 ಗಂಟೆಗೆ ಅದೇ ಮಹಿಳೆಯ ಐಷಾರಾಮಿ ಬಂಗಲೆಯ ಕಡೆ ಹೊರಟೆ. ಸಾಮಾನ್ಯವಾಗಿ ಆ ಸಮಯದಲ್ಲಿ ಶ್ರೀಮಂತರು ಇನ್ನೂ ನಿದ್ರೆಯಲ್ಲಿರುತ್ತಾರೆ. ಬಂಗಲೆಯ ಹೊರಗೆ ತಲುಪಿ ಒಂದು ನಂಬರ್ಗೆ ಕಾಲ್ ಮಾಡಿದೆ. ಸ್ವಲ್ಪ ಹೊತ್ತಿನ ಬಳಿಕ ಬಾಗಿಲು ತೆರೆಯಿತು. ಆ ಹುಡುಗಿಯೇ ಹೊರಗೆ ಬಂದಳು. ಯಾವುದೇ ಮಾತಾಡದೆ ನನ್ನ ಜೊತೆ ಬೈಕ್ ಮೇಲೆ ಕುಳಿತಳು. ಆ ಬೈಕ್ ಕೂಡ ನನ್ನದಲ್ಲ, ನನ್ನ ಸ್ನೇಹಿತನಿಂದ ಸ್ವಲ್ಪ ಹೊತ್ತು ಸಾಲವಾಗಿ ತೆಗೆದುಕೊಂಡಿದ್ದೆ. ಏಕೆಂದರೆ ಇಂದು ನೇರವಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಿತ್ತು. ಇಂದು ನಾನು ಅದೇ ಹುಡುಗಿಯೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲಿದ್ದೆ. ನಾವು ರಿಜಿಸ್ಟರ್ ಆಫೀಸ್ಗೆ ತಲುಪಿದೆವು. ನಾನು ಆ ಹುಡುಗಿಯ ಕಡೆ ನೋಡಿದಾಗ ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಅವಳ ಹೆಸರು ಬಿಂದು. ಅವಳು ತುಂಬ ಸುಂದರವಾಗಿದ್ದಳು. ಅವಳ ದೊಡ್ಡ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಇಂದು ಅವಳು ನನ್ನೊಂದಿಗೆ ಇಡುವ ಹೆಜ್ಜೆ ಅವಳ ಒಳ್ಳೆಯದಕ್ಕಾಗಿಯೇ ಆಗಿತ್ತು. ಆದರೆ ಕಳೆದ ಘಟನೆಗಳ ನೆನಪುಗಳು ನಮ್ಮ ಮುಂದೆ ನಿಂತಂತಾಗಿದ್ದವು. ಬಹುಶಃ ಅದಕ್ಕಾಗಿಯೇ ನಾನು ಅವಳನ್ನು ಮದುವೆಯಾಗಬೇಕು ಎಂದು ನಿರ್ಧರಿಸಿದ್ದೆ. ಸ್ವಲ್ಪ ಸಮಯದ ನಂತರ ನಾವು ಕಾನೂನುಬದ್ಧವಾಗಿ ಗಂಡ ಹೆಂಡತಿಯಾದೆವು.
ಅವಳು ಮೌನವಾಗಿದ್ದರೂ ಅವಳ ನೋವು ನನಗೆ ಅರ್ಥವಾಗುತ್ತಿತ್ತು. ಅವಳ ದೇಹ ನಡುಗುತ್ತಿತ್ತು. ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ನೋಂದಣಿ ಪತ್ರಕ್ಕೆ ಸಹಿ ಹಾಕಿದ ಕೂಡಲೇ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆದರೆ ಇದು ಅನಿವಾರ್ಯವಾಗಿತ್ತು. ನಿನ್ನೆ ರಾತ್ರಿ ನಾನು ಆ ರೂಮಿಗೆ ಹೋದಾಗ ಆ ಮಹಿಳೆ ಬಾಗಿಲು ಮುಚ್ಚಿ ಹೊರಗೆ ಹೋಗಿದ್ದರು. ನಾನು ಆ ಹುಡುಗಿಯನ್ನ ನೋಡಿದೆ. ಅವಳು ಅತ್ಯಂತ ಸುಂದರಳಾಗಿದ್ದಳು. ಸಿನಿಮಾ ನಾಯಕಿಯರಿಗೂ ಕಡಿಮೆ ಇರಲಿಲ್ಲ. ಒಂದು ಕ್ಷಣ ಅವಳ ಸೌಂದರ್ಯ ನನ್ನನ್ನು ಸ್ತಬ್ಧಗೊಳಿಸಿತು. ಕೆಟ್ಟ ಉದ್ದೇಶ ಹೊಂದಿರುವ ಯಾರಾದರೂ ಆ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಳ್ಳಬಹುದಿತ್ತು. ಆದರೆ ಅವಳ ಮುಖದಲ್ಲಿದ್ದ ಮುಗ್ಧತೆ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿತು. ನನಗೂ ಹಣದ ಅವಶ್ಯಕತೆ ಇತ್ತು. ನನ್ನ ಪರಿಸ್ಥಿತಿಯು ಕಷ್ಟಕರವಾಗಿತ್ತು. ಆದರೂ ನನ್ನ ಮನಸ್ಸಾಕ್ಷಿ ನನಗೆ ತಪ್ಪು ಮಾಡಲು ಅವಕಾಶ ನೀಡಲಿಲ್ಲ. ನಾನು ರೂಮಿನೊಳಗೆ ಅತ್ತಿತ್ತ ನಡೆಯುತ್ತಾ, ದೇವರೇ, ನಾನು ತಪ್ಪು ಮಾಡದೆ ಈ ಪರಿಸ್ಥಿತಿಯಿಂದ ಹೊರಬರಲು ಯಾವುದಾದರೂ ದಾರಿ ತೋರಿಸು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ದೃಷ್ಟಿ ಮೇಜಿನ ಮೇಲಿದ್ದ ಒಂದು ದಿನಚರಿಯ ಮೇಲೆ ಬಿತ್ತು. ಅದನ್ನು ತುಂಬ ಪ್ರೀತಿಯಿಂದ ಅಲಂಕರಿಸಲಾಗಿತ್ತು. ಬಹುಶಃ ಆ ಹುಡುಗಿಯೇ ಅದನ್ನು ತಯಾರಿಸಿರಬಹುದು ಎಂದುಕೊಂಡು ನಾನು ಅದನ್ನು ಓದಲು ಆರಂಭಿಸಿದೆ. ಆ ದಿನಚರಿಯಲ್ಲಿ ಅವಳ ಜೀವನದ ನೋವು ಬರೆದಿತ್ತು. ಈ ಮಹಿಳೆ ನನ್ನ ಚಿಕ್ಕಮ್ಮ. ನಾನು ಹುಚ್ಚಿ ಎಂದು ಎಲ್ಲರೂ ನಂಬುವಂತೆ ಮಾಡಿದ್ದಾಳೆ. ನನ್ನ ಆಸ್ತಿಯನ್ನು ಕಬಳಿಸಲು, ನನ್ನನ್ನು ಮನೆಯಿಂದ ಹೊರಹಾಕಲು ಯತ್ನಿಸುತ್ತಿದ್ದಾಳೆ. ಈಗ ನನ್ನ ತಂದೆಯು ನನ್ನಿಂದ ದೂರವಾಗಿದ್ದಾರೆ. ನಾನು ನಿಜವಾಗಿಯೂ ಹುಚ್ಚಿ ಎಂದು ಅವರು ನಂಬಿದ್ದಾರೆ. ಆದರೆ ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ. ಈ ಮಹಿಳೆ ಮತ್ತೆ ನನ್ನನ್ನು ಎಲ್ಲರ ಕಣ್ಣಲ್ಲಿ ಕೆಟ್ಟವಳನ್ನಾಗಿ ಮಾಡಲು ಯತ್ನಿಸುತ್ತಿದ್ದಾಳೆ. ಅದು ನಡೆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬರೆದಿದ್ದ ಆ ದಿನಚರಿ ಓದಿದ ನಂತರ ನನ್ನ ಹೃದಯ ಕರಗಿ ಹೋಯಿತು. ಅವಳು ಬರೆದ ಪ್ರತಿಯೊಂದು ಸಾಲಿನಲ್ಲೂ ಅವಳ ದುಃಖ ಅಡಗಿತ್ತು. ಬಾಲ್ಯದಿಂದಲೇ ಅವಳು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಳು. ಅವಳ ಬಗ್ಗೆ ನನಗೆ ಅಪಾರ ಕರುಣೆ ಮೂಡಿತು. ನನ್ನನ್ನು ಕರೆಸಿಕೊಂಡಿದ್ದ ಆ ಚಿಕ್ಕಮ್ಮ ಆ ಹುಡುಗಿಯೊಂದಿಗೆ ನಾನು ಒಂದು ರಾತ್ರಿ ಕಳೆಯಬೇಕೆಂದು ಬಯಸಿದ್ದಳು. ಹೀಗೆ ಮಾಡಿದರೆ ಅವಳ ಚರಿತ್ರೆಗೆ ಕಳಂಕ ಬಂದು ಅವಳ ತಂದೆ ಅವಳಿಗೆ ಆಸ್ತಿಯನ್ನು ನೀಡದೆ ಮನೆಯಿಂದ ಹೊರಹಾಕುತ್ತಾರೆ ಎಂಬುದೇ ಅವಳ ಯೋಜನೆ. ನಾನು ಮೊದಲಿಗೆ ಹಣದ ಆಸೆಯಿಂದ ಅದಕ್ಕೆ ಒಪ್ಪಿಕೊಂಡಿದ್ದರೂ ನನ್ನ ಮನಸ್ಸಾಕ್ಷಿ ಆ ತಪ್ಪು ಮಾಡಲು ಅವಕಾಶ ನೀಡಲಿಲ್ಲ. ಆ ಹುಡುಗಿ ಪ್ರಜ್ಞಾಹೀನಳಾಗಿದ್ದಳು. ಅವಳ ಚಿಕ್ಕಮ್ಮ ಉದ್ದೇಶಪೂರ್ವಕವಾಗಿ ಅವಳಿಗೆ ಮದ್ದಿನ ಔಷಧ ನೀಡಿ ಪ್ರಜ್ಞೆ ತಪ್ಪಿಸಿದ್ದಳು. ಅವಳಿಗೆ ಪ್ರಜ್ಞೆ ಬಂದಾಗ ಈ ವಿಷಯ ಗೊತ್ತಾದರೆ ಅವಳಿಗೆ ಎಷ್ಟು ಅವಮಾನವಾಗುತ್ತಿತ್ತೆಂದು ಯೋಚಿಸಿದಾಗ ನನ್ನ ಮನಸ್ಸು ನಡುಗಿತು. ನಾನು ಮನುಷ್ಯ, ರಾಕ್ಷಸನಲ್ಲ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡೆ. ಆದ್ದರಿಂದ ಅವಳಿಗೆ ಯಾವುದೇ ರೀತಿಯ ಅನ್ಯಾಯ ಮಾಡಬಾರದೆಂದು ತೀರ್ಮಾನಿಸಿದೆ. ನಾನು ಹಲವಾರು ಬಾರಿ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದೆ. ಬಹಳ ಹೊತ್ತಿನ ನಂತರ ಕೊನೆಗೂ ಅವಳು ಕಣ್ಣು ತೆರೆದಳು. ಅವಳು ರೂಮಿನ ಸುತ್ತಲೂ ನೋಡಿದಳು. ನನ್ನನ್ನು ಕಂಡ ಕ್ಷಣ ಭಯದಿಂದ ಅಳತೊಡಗಿ, ನೀನು ಯಾರು? ನನ್ನ ರೂಮಿನಲ್ಲಿ ಏನು ಮಾಡ್ತಿದ್ದೀಯಾ ಎಂದು ಕೇಳುತ್ತಾ ನನ್ನಿಂದ ದೂರ ಸರಿದಳು. ಅವಳ ಧ್ವನಿಯು ಅವಳಷ್ಟೇ ಮುಗ್ಧವಾಗಿತ್ತು. ನಾನು ಅವಳನ್ನು ಸಮಾಧಾನಪಡಿಸುತ್ತಾ, ಭಯಪಡಬೇಡ, ಎಲ್ಲವನ್ನ ನಾನು ನಿನಗೆ ಹೇಳುತ್ತೇನೆ. ನಾನು ಕೆಟ್ಟವನಲ್ಲ ಎಂದು ಹೇಳಿದೆ. ನಂತರ ಅವಳ ಚಿಕ್ಕಮ್ಮ ನನಗೆ ಏನು ಮಾಡಲು ಹೇಳಿದ್ದಳು, ಅದಕ್ಕೆ ಪ್ರತಿಯಾಗಿ 10 ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಹೇಗೆ ಆಮಿಷ ಒಡ್ಡಿದ್ದಳು ಎಂಬುದನ್ನೆಲ್ಲ ವಿವರಿಸಿದೆ. ನನ್ನ ಮಾತುಗಳನ್ನು ಕೇಳಿದ ಅವಳು ತನ್ನ ಕಿವಿಗಳನ್ನೇ ನಂಬಲಾರದೆ ಬೆಚ್ಚಿಬಿದ್ದಳು. ಅವಳು ತನ್ನ ಮುಖವನ್ನು 2 ಕೈಗಳಿಂದ ಮುಚ್ಚಿಕೊಂಡು ಜೋರಾಗಿ ಅಳತೊಡಗಿದಳು. ಅಳುತ್ತಲೇ, ನನ್ನ ಚಿಕ್ಕಮ್ಮ ತುಂಬ ಕೆಟ್ಟ ಮಹಿಳೆ ಎಂದು ನನಗೆ ಗೊತ್ತಿತ್ತು. ಆದರೆ ಒಬ್ಬ ಮಹಿಳೆಯಾಗಿದ್ದು ಇಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಇಳಿಯುತ್ತಾಳೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಎಂದಳು. ಆ ನಂತರ ಅವಳು ತನ್ನ ಜೀವನದ ಕಥೆಯನ್ನು ನನಗೆ ಹೇಳತೊಡಗಿದಳು. ನನಗೆ 10 ವರ್ಷ ವಯಸ್ಸಿದ್ದಾಗ ನನ್ನ ತಾಯಿ ಒಂದು ಕಾಯಿಲೆಯಿಂದ ನಿಧನರಾದರು. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳು. ಅವರು ನನ್ನನ್ನು ತುಂಬ ಪ್ರೀತಿಸ್ತಿದ್ರು. ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ನಾನು ಹುಟ್ಟಿದ ನಂತರ ನನ್ನ ಅಪ್ಪ ಈ ಬಂಗಲೆಯನ್ನು ನನ್ನ ಹೆಸರಿನಲ್ಲಿ ನೋಂದಾಯಿಸಿದ್ದರು. ಉಳಿದಿದ್ದ ಎಲ್ಲ ಆಸ್ತಿಯನ್ನು ನನ್ನ ತಾಯಿಯ ಚಿಕಿತ್ಸೆಗೆ ಖರ್ಚು ಮಾಡಿದರು. ಏಕೆಂದರೆ ಹೇಗಾದರೂ ನನ್ನ ತಾಯಿಯನ್ನು ಉಳಿಸಬೇಕು ಎಂಬುದೇ ಅವರ ಆಸೆಯಾಗಿತ್ತು. ಅವರು ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ರು. ಆದರೆ ನನ್ನ ತಾಯಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ನನ್ನ ತಾಯಿ ನಮ್ಮನ್ನೆಲ್ಲ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದರು. ಅದರ ನಂತರ ಅಪ್ಪ ತಮ್ಮ ದುಃಖವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ನಿಧಾನವಾಗಿ ಏಕಾಂತದಲ್ಲಿ ಮುಳುಗಿದ್ರು. ತಮ್ಮ ವ್ಯಾಪಾರದ ಮೇಲೆಯೂ ಗಮನ ಕೊಡಲಿಲ್ಲ. ಈ ಬಂಗಲೆ ನನ್ನ ಹೆಸರಿನಲ್ಲಿದ್ದರೂ ಅದರ ಮಾಲೀಕಳಾಗಿದ್ದರೂ ನನಗೆ ಒಂಟಿತನ ಕಾಡತೊಡಗಿತು. ನಾನು ಆಗ ಓದುತ್ತಿದ್ದೆ. ಮಗಳಾಗಿ ನನ್ನ ತಂದೆಯನ್ನು ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಓದಿನ ಕಾರಣದಿಂದ ಅವರಿಗೆ ಹೆಚ್ಚು ಸಮಯ ಕೊಡಲು ಆಗ್ತಿರಲಿಲ್ಲ. ಆಗ ಅಪ್ಪನ ಸಂಬಂಧಿಕರು ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಆ ಸಮಯದಲ್ಲಿ ನನಗೆ 15 ವರ್ಷ ವಯಸ್ಸು. ಅಪ್ಪ ತಮ್ಮ ಸ್ನೇಹಿತನ ತಂಗಿಯನ್ನು ಮದುವೆಯಾದರು. ಅವಳು ಈಗಾಗಲೇ ವಿಚ್ಛೇದನ ಪಡೆದಿದ್ದಳು. ಅವಳ ಗಂಡ ಅವಳನ್ನು ಬಿಟ್ಟು ಹೋಗಿದ್ದ. ಅಪ್ಪ ಅವಳನ್ನು ಮದುವೆಯಾಗಿ ನಮ್ಮ ಮನೆಗೆ ಕರೆತಂದರು. ಅವಳು ನನ್ನನ್ನು ತನ್ನ ಮಗಳಂತೆ ನೋಡಿಕೊಳ್ಳುತ್ತಾಳೆ ಎಂದು ಅವರು ಭಾವಿಸಿದರು. ಅಪ್ಪನ 2ನೇ ಮದುವೆಗೆ ನನಗೂ ವಿರೋಧ ಇರಲಿಲ್ಲ. ಅವರ ಏಕಾಂತ ದೂರವಾಗುತ್ತದೆ, ನನಗೂ ತಾಯಿಯ ಪ್ರೀತಿ ಸಿಗುತ್ತದೆ ಎಂದು ನಾನು ನಂಬಿದ್ದೆ. ಆದರೆ ಆ ಮಹಿಳೆ ಮನೆಗೆ ಬಂದ ಮೊದಲ ದಿನದಿಂದಲೇ ಒಂದರ ಹಿಂದೆ ಒಂದರಂತೆ ಸಂಚುಗಳನ್ನು ರೂಪಿಸಲು ಆರಂಭಿಸಿದಳು. ನನ್ನ ತಾಯಿಯ ಚಿಕಿತ್ಸೆಗೆ ಅಪ್ಪನ ಬಹುತೇಕ ಆಸ್ತಿ ಖರ್ಚಾಗಿತ್ತು. ನನ್ನ ಹೆಸರಿನಲ್ಲಿದ್ದ ಈ ಬಂಗಲೆಯೊಂದೇ ಉಳಿದಿತ್ತು ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು.
ಇದೇ ವೇಳೆ ಅಪ್ಪನ ವ್ಯಾಪಾರ ಮತ್ತೆ ಚೆನ್ನಾಗಿ ಬೆಳೆಯತೊಡಗಿತು. 2ನೇ ಮದುವೆಯ ನಂತರ ಅವರು ಮತ್ತೆ ತಮ್ಮ ಕೆಲಸದ ಕಡೆ ಗಮನ ಹರಿಸಿದ್ರು. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ಆದರೆ ಬಂಗಲೆ ನನ್ನ ಹೆಸರಿನಲ್ಲಿರುವುದು ಮಾತ್ರ ಆಕೆ ಸಹಿಸಲಿಲ್ಲ. ಈ ಮನೆಯ ನಿಜವಾದ ಮಾಲೀಕಳು ತಾನೇ ಆಗಬೇಕು, ಬಂಗಲೆ ತನ್ನ ಹೆಸರಿನಲ್ಲಿ ಇರಬೇಕು ಎಂಬ ಆಸೆ ಅವಳಿಗಿತ್ತು. ನಾನು ಅವಳನ್ನು ನನ್ನ ತಾಯಿ ಎಂದು ಭಾವಿಸಿ ಹತ್ತಿರವಾಗಲು ಪ್ರಯತ್ನಿಸ್ತಿದ್ದೆ. ಆದರೆ ಅವಳು ಯಾವಾಗಲೂ ನನ್ನನ್ನು ಬೈತಿದ್ಲು. ಅಪ್ಪನ ಮುಂದೆ ಮಾತ್ರ ಪ್ರೀತಿಯಿಂದ ವರ್ತಿಸ್ತಿದ್ಲು. ಅವರು ಹೊರಗೆ ಹೋದ ತಕ್ಷಣ ನನ್ನ ಮೇಲೆ ಹಿಂಸೆ ಆರಂಭಿಸ್ತಿದ್ಲು. ಕೆಲವೊಮ್ಮೆ ನನಗೆ ಊಟವನ್ನು ಕೊಡ್ತಿರ್ಲಿಲ್ಲ, ಕೆಲವೊಮ್ಮೆ ಅವಮಾನಿಸ್ತಿದ್ಲು. ಕ್ರಮೇಣ ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡತೊಡಗಿದಳು. ಅಪ್ಪನನ್ನು ನನ್ನ ವಿರುದ್ಧ ತಿರುಗಿಸಿದಳು. ಮೊದಲಿಗೆ ಅಪ್ಪ ನನ್ನ ಮಾತನ್ನು ನಂಬ್ತಿದ್ರು, ಆದರೆ ನಂತರ ಅವಳ ಮಾತನ್ನೇ ನಂಬಿ ಕೆಲವೊಮ್ಮೆ ನನ್ನ ಮೇಲೆ ಕೈ ಕೂಡ ಎತ್ತುತ್ತಿದ್ರು. ನಾನು ಮಾಡದ ತಪ್ಪುಗಳನ್ನು ನನ್ನ ಮೇಲೆ ಹೊರಿಸುತ್ತಿದ್ಲು. ಕೊನೆಗೆ ಅಪ್ಪನಿಗೂ ನಾನು ಮಾನಸಿಕ ಅಸ್ವಸ್ಥಳಂತೆ ತೋರತೊಡಗಿತು. ಅವರು ನನ್ನನ್ನು ಒಂದು ಕೋಣೆಯಲ್ಲಿ ಬಂಧಿಸಿದ್ರು. ಕಳೆದ 7-8 ವರ್ಷಗಳಿಂದ ನಾನು ಇದೇ ಕೋಣೆಯಲ್ಲೇ ಬಂದಿಯಾಗಿದ್ದೇನೆ. ನನ್ನ ಚಿಕ್ಕಮ್ಮನ ಉದ್ದೇಶ ಒಂದೇ, ನನ್ನ ಹೆಸರಿನಲ್ಲಿರುವ ಈ ಬಂಗಲೆಯನ್ನು ತನ್ನ ಹೆಸರಿಗೆ ಮಾಡಿಕೊಳ್ಳುವುದು. ಆದರೆ ಅಪ್ಪ ಇದುವರೆಗೆ ಅದಕ್ಕೆ ಒಪ್ಪಿರಲಿಲ್ಲ. ಆದರೂ ಅವಳು ನಿರಂತರವಾಗಿ ನನ್ನ ಮೇಲೆ ಒತ್ತಡ ಹಾಕುತ್ತಿದ್ಲು. ಈಗ ನಾನು ಈ ಮನೆಯ ಗೃಹಿಣಿ, ಆದ್ದರಿಂದ ಈ ಬಂಗಲೆ ನನ್ನ ಹೆಸರಿನಲ್ಲಿ ಇರಬೇಕು ಎಂದು ಅವಳು ಭಾವಿಸುತ್ತಿದ್ದಳು. ಅವಳು ನನ್ನನ್ನು ನಿಜವಾದ ಮಗಳಂತೆ ಪ್ರೀತಿಸಿದ್ದರೆ, ತಾಯಿಯ ಮಮತೆ ತೋರಿಸಿದ್ದರೆ ನಾನು ಸ್ವತಃ ಈ ಬಂಗಲೆಯನ್ನು ಅವಳಿಗೆ ಬರೆದುಕೊಡುತ್ತಿದ್ದೆ. ಆದರೆ ಅವಳ ಉದ್ದೇಶ ನನ್ನನ್ನು ಮನೆಯಿಂದ ಹೊರಹಾಕುವುದಷ್ಟೇ ಆಗಿತ್ತು. ನಾನು ಬಂಗಲೆಯನ್ನು ಅವಳ ಹೆಸರಿಗೆ ಬರೆದುಕೊಟ್ಟರೆ ಅವಳು ಎಲ್ಲವನ್ನ ಕಬಳಿಸಿ ನನ್ನ ಜೀವನವನ್ನೇ ನಾಶ ಮಾಡುತ್ತಾಳೆ ಎಂಬುದು ನನಗೆ ಗೊತ್ತಿತ್ತು. ಅವಳು ಈಗಾಗಲೇ ನನ್ನ ಜೀವನವನ್ನು ನರಕವನ್ನಾಗಿ ಮಾಡಿದ್ದಳು. ನನ್ನನ್ನು ಹುಚ್ಚಿ ಎಂದು ಎಲ್ಲರೂ ನಂಬುವಂತೆ ಮಾಡಿದ್ದಳು. ನನ್ನ ತಂದೆಯನ್ನೇ ನನ್ನ ವಿರುದ್ಧ ತಿರುಗಿಸಿದ್ದಳು. ಈಗ ನಾನು ನನ್ನ ರೂಮಿನಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ಅವಳು ನಿನ್ನನ್ನು ಒಂದು ರಾತ್ರಿ ನನ್ನ ರೂಮಿಗೆ ಕಳುಹಿಸುವ ಸಂಚು ರೂಪಿಸಿದ್ದಾಳೆ. ಹೀಗೆ ಮಾಡಿದರೆ ಅದನ್ನು ಸಾಕ್ಷಿಯಾಗಿ ಬಳಸಬಹುದು. ಈ ರೂಮಿನಲ್ಲಿ ಖಂಡಿತವಾಗಿಯೂ ಗುಪ್ತ ಕ್ಯಾಮರಾಗಳನ್ನು ಅಳವಡಿಸಿರುತ್ತಾಳೆ. ಬೆಳಗ್ಗೆ ಎಲ್ಲ ದೃಶ್ಯಗಳನ್ನು ನನ್ನ ತಂದೆಗೆ ತೋರಿಸ್ತಾಳೆ. ಆಗ ಅಪ್ಪ ನನ್ನನ್ನು ಆಸ್ತಿಯಿಂದಲೂ ಈ ಮನೆಯಿಂದಲೂ ಶಾಶ್ವತವಾಗಿ ಹೊರಹಾಕುತ್ತಾರೆ. ಆಮೇಲೆ ಈ ಬಂಗಲೆಯ ಏಕೈಕ ಮಾಲೀಕೆ ಅವಳಾಗುತ್ತಾಳೆ. ಇಷ್ಟೆಲ್ಲ ಹೇಳಿದ ವರ್ಷ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಈ ಜಗತ್ತಿನಲ್ಲಿ ನನ್ನ ತಂದೆಯನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಆದರೆ ಈ ಮಹಿಳೆ ನನ್ನ ತಂದೆಯನ್ನು ನನ್ನಿಂದ ದೂರ ಮಾಡಿದ್ದಾಳೆ. ಈ ಜೀವನ ನನಗೆ ಬೇಡ, ನಾನು ಬದುಕಲು ಇಷ್ಟಪಡುವುದಿಲ್ಲ ಎಂದು ಎದೆ ಒಡೆದು ಹೋಗುವಂತೆ ಅಳತೊಡಗಿದಳು. ನಾನು ಅವಳನ್ನು ಸಮಾಧಾನಪಡಿಸಿ, ಚಿಂತಿಸಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನಿನ್ನ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ ಎಂದೆ. ನನ್ನ ಮಾತು ಕೇಳಿದ ನಂತರ ಅವಳು ಸ್ವಲ್ಪ ಶಾಂತಳಾದಳು. ನಾನು ಅವಳಿಗೆ ನಿನ್ನ ದಿನಚರಿಯನ್ನು ಓದಿದ್ದೇನೆ, ನಿನ್ನ ಜೀವನದ ನಿಜವನ್ನು ತಿಳಿದುಕೊಂಡಿದ್ದೇನೆ ಎಂದೆ. ಅವಳು ಆಶ್ಚರ್ಯದಿಂದ, ಹಾಗಾದರೆ ನೀನು ನನಗೆ ಹೇಗೆ ಸಹಾಯ ಮಾಡುತ್ತೀಯಾ ಎಂದು ಕೇಳಿದ್ಲು. ನಾನು ದೃಢವಾಗಿ ಉತ್ತರಿಸಿದೆ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ನಿನ್ನ ಆಸ್ತಿಯ ಮೇಲೆ ನನಗೆ ಯಾವುದೇ ಆಸೆ ಇಲ್ಲ. ಅದಾದ ನಂತರ ನನ್ನ ಸಂಪೂರ್ಣ ಯೋಜನೆಯನ್ನು ಅವಳಿಗೆ ವಿವರಿಸಿದೆ. ಆಮೇಲೆ ನಾನು ಕೆಳಗೆ ಇಳಿದು ಆ ಮಹಿಳೆ ಕೊಟ್ಟ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೆ. ಮರುದಿನ ನಮ್ಮ ಯೋಜನೆಯಂತೆ ವರ್ಷ ಅಳುತ್ತಾ ತನ್ನ ಚಿಕ್ಕಮ್ಮನಿಗೆ ನನ್ನ ಮಾನ ಹಾಳಾಗಿದೆ ಎಂದು ಹೇಳಿದಳು. ಅದನ್ನು ಕೇಳಿದ ಅವಳು ನನಗೆ ಕಾಲ್ ಮಾಡಿ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀಯಾ ಎಂದು ಸಂತೋಷಪಟ್ಟಳು. ಅದೇ ಸಮಯದಲ್ಲಿ ನಾನು ವರ್ಷಾಳನ್ನು ಕರೆದುಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡೆ. ಆ ದಿನಗಳಲ್ಲಿ ವರ್ಷಾಳ ತಂದೆ ಕೆಲಸದ ನಿಮಿತ್ತ ಅಮೆರಿಕಾಗೆ ಹೋಗಿದ್ದರು. ಅವರು ಹಿಂದಿರುಗಿದ ನಂತರ ವರ್ಷ ಚಿಕ್ಕಮ್ಮ, ನಿಮ್ಮ ಮಗಳು ಯಾರೊಂದಿಗೋ ಸಂಬಂಧ ಇಟ್ಟುಕೊಂಡು ನಮ್ಮ ಕುಟುಂಬದ ಮಾನ ಕಳೆಯುವುದಲ್ಲದೆ ತನ್ನ ಮಾನವನ್ನು ಕಳೆದುಕೊಂಡಿದ್ದಾಳೆ. ಅವಳನ್ನು ಕೂಡಲೇ ಮನೆಯಿಂದ ಹೊರಹಾಕಿ ಎಂದು ಹೇಳಿದರು. ಅವಳು ಕೋಣೆಯಲ್ಲಿದ್ದ CCTV ದೃಶ್ಯಗಳನ್ನು ತೋರಿಸಲು ಯೋಚಿಸಿದ್ದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ನಾನು ಮೊದಲೇ ಆ ಕ್ಯಾಮರಾದ ಸಂಪರ್ಕವನ್ನು ಕಟ್ ಮಾಡಿಬಿಟ್ಟಿದ್ದೆ. ವರ್ಷ ಮೊದಲೇ ತನ್ನ ಕೋಣೆಯಲ್ಲಿ ಗುಪ್ತ ಕ್ಯಾಮರಾಗಳಿರಬಹುದು ಎಂದು ಹೇಳಿದ್ದಳು. ಆದ್ದರಿಂದ ನಾನು ಪರಿಶೀಲಿಸಿದಾಗ ಅದು ನಿಜವೆಂದು ತಿಳಿಯಿತು. ಅವಳು ವರ್ಷ ವಿರುದ್ಧ ಸಾಕ್ಷಿ ಸಂಗ್ರಹಿಸಲು ಯತ್ನಿಸಿದ್ದಳು. ಆದರೆ ನನ್ನ ಬಳಿ ಇನ್ನೂ ಬಲವಾದ ಸಾಕ್ಷಿ ಇತ್ತು. ವರ್ಷಾಳ ತಂದೆ ಮನೆಗೆ ಬರುವ ಮುನ್ನವೇ ಆ ಮಹಿಳೆ ನನ್ನೊಂದಿಗೆ ಮಾತನಾಡಿದ ಕಾಲ್ ರೆಕಾರ್ಡಿಂಗನ್ನು ಅವರಿಗೆ ಕಳುಹಿಸಿದೆ. ಅದರಲ್ಲಿ ನನ್ನ ಮಗಳ ಜೀವನವನ್ನು ನಾನು ಯೋಜಿಸಿದಂತೆ ನೀನು ಹಾಳು ಮಾಡಿದ್ದೀಯಾ. ಈಗ ಅವಳು ಜೀವನ ಪೂರ್ತಿ ಅಳಬೇಕಾಗುತ್ತದೆ. ಇನ್ನು ಹಣ ಬೇಕಾದರೆ ನನ್ನನ್ನು ಕೇಳು ಎಂದು ಅವಳು ಹೇಳಿದ್ದೆಲ್ಲ ದಾಖಲಾಗಿತ್ತು. ಆ ರೆಕಾರ್ಡನ್ನು ಕೇಳಿದ ವರ್ಷ ತಂದೆಗೆ ಸತ್ಯ ಗೊತ್ತಾಯಿತು. ಅವರು ಮಗಳ ಮೇಲೆ ಕೋಪಗೊಳ್ಳುವ ಬದಲು ತಮ್ಮ 2ನೇ ಹೆಂಡತಿಯನ್ನು ಪ್ರಶ್ನಿಸಿ ಗದರಿಸಿದರು. ತಾನೇ ಹಾಕಿದ ಬಲೆಗೆ ತಾನೇ ಸಿಲುಕುತ್ತೇನೆ ಎಂದು ಆ ಮಹಿಳೆ ಕನಸಿನಲ್ಲೂ ಊಹಿಸಿರಲಿಲ್ಲ. ವರ್ಷ ನಮ್ಮ ರಿಜಿಸ್ಟರ್ ಮ್ಯಾರೇಜ್ ವಿಷಯವನ್ನು ನಡೆದಿದ್ದ ಎಲ್ಲ ಸತ್ಯವನ್ನು ತಂದೆಯ ಮುಂದೆ ಹೇಳಿದ್ಲು. ಅದೇ ಸಮಯದಲ್ಲಿ ನಾನು ಅಲ್ಲಿಗೆ ಬಂದು ನಡೆದ ಎಲ್ಲ ಘಟನೆಗಳನ್ನು ವಿವರವಾಗಿ ತಿಳಿಸಿದೆ. ಕೊನೆಗೆ ವರ್ಷಾಳ ತಂದೆ ತಮ್ಮ 2ನೇ ಹೆಂಡತಿಗೆ ವಿಚ್ಛೇದನ ನೀಡಿ ಮನೆಯಿಂದ ಹೊರಹಾಕಿದ್ರು. ನಂತರ ಅವರು ನಮ್ಮಿಬ್ಬರ ಮದುವೆಯನ್ನು ಎಲ್ಲರ ಆಶೀರ್ವಾದದೊಂದಿಗೆ ಅದ್ಧೂರಿಯಾಗಿ ನೆರವೇರಿಸಿದ್ರು. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ ಇತ್ತು, ಈ ಹುಡುಗಿಯ ಜೀವನವನ್ನು ನಾನು ಹಾಳು ಮಾಡಬಾರದು ಎಂದು.
ವರ್ಷ ತಂದೆ ನನ್ನ ಕಡೆ ನೋಡಿ, ನಿನ್ನ ಒಳ್ಳೆಯ ಮನಸ್ಸಿಗೆ ನೀನು ಗುಪ್ತವಾಗಿ ಮದುವೆಯಾಗುವ ಅಗತ್ಯವೇ ಇರಲಿಲ್ಲ. ನಾನು ಸಂತೋಷದಿಂದಲೇ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡುತ್ತಿದ್ದೆ ಎಂದು ಹೇಳಿದ್ರು. ಅಂತೆಯೇ ಆಯಿತು. ಅವರು ಅಪಾರ ಸಂತೋಷದಿಂದ ನಮ್ಮ ವಿವಾಹವನ್ನು ನೆರವೇರಿಸಿದ್ರು. ನನ್ನ ತಾಯಿ ಮತ್ತು ತಂಗಿಗೂ ಈ ವಿಷಯವಾಗಿ ಯಾವುದೇ ವಿರೋಧ ಇರಲಿಲ್ಲ. ಯಾಕಂದರೆ ವರ್ಷ ಕೇವಲ ಸುಂದರಳಷ್ಟೇ ಅಲ್ಲ, ಒಳ್ಳೆಯ ಗುಣವಂತಳು ಮತ್ತು ಉತ್ತಮ ಕುಟುಂಬದವಳಾಗಿದ್ದಳು. ಇಂದು ನನ್ನ ಜೀವನ ವರ್ಷಳೊಂದಿಗೆ ಸುಖ, ಸಂತೋಷ ಮತ್ತು ಪ್ರೀತಿಯಿಂದ ಸಾಗುತ್ತಿದೆ. ನಾನು ಅವಳನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತೇನೆ. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.